رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين قل يا أيها الذين هادوا أولياء لله من دون الناس فتمنوا الموت إن كنتم صادقين ولا يتمنونه أبدا بما قدمت أيديهم والله عليم بالظالمين. أشرقت نفسي بنور من فؤادي حينما رددت يا رب العباد وانتشت روحي وصار الدمع يجري يا إلهي خذ بقلبي للرشاد. أشرقت نفسي بنور من فؤادي حينما رددت يا رب العباد وانتشت روحي وصار الدمع يجري يا إلهي خذ بقلبي للرشاد. ನನಗೆ ಗೊತ್ತಿರುತ್ತೆ ಇವ್ರು ಈ ರೀತಿ ಇದ್ದಾರೆ ಇವ್ರು ಈ ರೀತಿ ಇದ್ದಾರೆ ಅಂತ ಹೇಳಿ. ನಮ್ಮಲ್ಲಿ ಆ ಸ್ನೇಹದ, ಬಾಂಧವ್ಯದ, ಗೌರವದ, ಪ್ರೀತಿಯ ಒಂದು ವಾತಾವರಣ ಉಂಟಾಗಬೇಕು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಈ ರೀತಿಯಾಗಿ ನಾವು ಬೇರೆ ಬೇರೆ ಧರ್ಮಗಳ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ನಾನು ಅರ್ಥಕೊಳ್ಳಬೇಕು ಮತ್ತು ಬೇರೆ ಧರ್ಮದ ಬಗ್ಗೆ ಸಹ ನಾವು ಅರ್ಥಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ವಾಕ್ಯ ನಾನು ಅಲ್ಹಮ್ದುಲಿಲ್ಲಾಹ್. ಧನ್ಯವಾದಗಳು ಡಾಕ್ಟರ್ ಅವರೇ. ನಮ್ಮ ಈ ಸಂಘಟನೆಯ ಸಂಘಟಕರು ಜಮಾತ್ ಇಸ್ಲಾಮಿ ಜಲ್ಪುರ್ ಘಟಕ ಇದಕ್ಕೆ ಇನ್ನೊಂದು 5 ನಿಮಿಷ ಪ್ರಶ್ನೆಗಳು ನೀವೇನಾದರೂ Hello. Respected Presidium and my dear friends, ನಾನೊಬ್ಬ ಹಿಂದೂ. ಸೀಡಿಂಗ್ ಅಂತ ಹೇಳ್ತಾರೆ. ಕ್ಲೌಡ್ ಸೀಡಿಂಗ್ ಅಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಪ್ಲೇನ್ ಅಲ್ಲಿ ಹೋಗಿ ಮೋಡಗಳಲ್ಲಿ ಬೀಜ ಹಾಕ್ತಾರೆ. ಕ್ಲೌಡ್ ಸೀಡಿಂಗ್ ಮಾಡಿ ಮಳೆ ಬರಬೇಕು ಅಂತ ಎಲ್ಲೂ ಸಕ್ಸಸ್ ಆಗಿಲ್ಲ. ಕೆಲವು ಕಡೆ ಏನಾಯ್ತು, ಇಲ್ಲಿ ಮಾಡಿದ್ರೆ ತಮಿಳುನಾಡಲ್ಲಿ ಮಳೆ ಬಂದ್ಬಿಡ್ತು. ಅಂದ್ರೆ ಮನುಷ್ಯ ಇದನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ಮತ್ತು ಅವು ಕೂಡ ಸೆಲ್ಫ್ ಕಂಟ್ರೋಲ್ ಇಲ್ಲ. ಎಲ್ಲ ನೀವೇನ್ ಹೇಳಿದ್ರಿ, ಪಂಚಮಹಾಭೂತಗಳಂತ ಏನ್ ಹೇಳಿದ್ರಿ, ಇವೆಲ್ಲವುಗಳನ್ನು ಆ ಸೃಷ್ಟಿಕರ್ತನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ನಾವು ಅವನ ಕಡೆ ತಿರುಗಬೇಕು. ಒಂದು ವೇಳೆ ಸೃಷ್ಟಿನೇ ಇಲ್ಲ, ಸೃಷ್ಟಿಕರ್ತ ಇಲ್ಲ ಅಂತಂದ್ರೆ, ನಾನೀಗ ಒಂದು ಸೌರಮಂಡಲದ ಬಗ್ಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೆ. ಯಾವ ರೀತಿ ಭೂಮಿ ಸೂರ್ಯನ ಸುತ್ತ ಪಥ ಸಂಚಲನ ಮಾಡ್ತಾ ಇದೆ. 3 degrees of freedom ಅಂತ ಹೇಳಿದೆ. ಅದರಲ್ಲಿ ಬಹಳ ನಿರ್ದಿಷ್ಟವಾದಂತಹ ಒಂದು ಪಥ ಮತ್ತು ವೇಗದಲ್ಲಿ ಅದು ಪಥ ಸಂಚಲನ ಮಾಡ್ತಾ ಇದೆ. ಇವೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಒಬ್ಬ ಇರಬೇಕು. ದೇವರು ಯಾವ ಇಲ್ಲ ಅಂತಂದ್ರೆ ಅದು ಈ ವಿಶ್ವ ತಂತಾನೆ ಬರೋದಿಲ್ಲ. ಬಿಗ್ ಬ್ಯಾಂಗ್ ಥಿಯರಿ ಅಂತಿದೆ. ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಅದು 2 ಕೊಲಿಷನ್ ಆದಾಗ ಜನರೇಟ್ ಆಗುತ್ತೆ ಎನರ್ಜಿ, ಬಹಳಷ್ಟು ಥಿಯರಿ ಇದೆ. ಆದರೂ ಸಹ ಅದನ್ನು ಸಹ ಕಂಟ್ರೋಲ್ ಮಾಡಲು ನೋಡಿದ್ದಾನೆ. ಉದಾಹರಣೆಗೆ ಒಂದು ಆಫೀಸ್ನಲ್ಲಿ ಹೆಡ್ ಆಫ್ ದ ಆಫೀಸ್ ಇಲ್ಲ ಅಂತಂದ್ರೆ ಅವತ್ತು ಅಟೆಂಡೆನ್ಸ್ ಕಡಿಮೆ ಆಗಿರುತ್ತೆ. ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ರಜಾ ಇದ್ದಾರೆ ಅಂತಂದ್ರೆ ಮಕ್ಕಳು ತುಂಬ ಟ್ರಾಫಿಕ್ ಪೊಲೀಸ್ ಅಲ್ಲಿ ಜಂಕ್ಷನ್ ಅಲ್ಲಿ ಇಲ್ಲ ಅಂತಂದ್ರೆ ಅವನ ನಂಬಿಕೆ, ನಾನು ಭಗವಂತನ ಮೇಲೆ ಇಟ್ಟಿರೋ ನಂಬಿಕೆ, ನನ್ನ ಅಲ್ಲ ಇರ್ಬೋದು, ಈಶ್ವರ ಇರ್ಬೋದು, ಕೃಷ್ಣ ಇರ್ಬೋದು, ಯಾರೇ ಇರ್ಬೋದು, ಆ ನಂಬಿಕೆಯಿಂದ ನಾವು ಎಷ್ಟು ಪ್ರೇಯರ್ ಮಾಡ್ತೀವೋ ಅದು ಏನು ಅನುಭವ ಆಗುತ್ತೋ ಅದು ನನ್ನ ಸ್ವಂತ ಸ್ವಯಂ ನನ್ನ ಅನುಭವ. ಇವರು ಹೇಳಿ ನಾನು ಮಾಡೋದಲ್ಲ, ನಾನು ಹೇಳಿ ಅವ್ರು ಮಾಡೋದಲ್ಲ. ನಿಮ್ಮ ಹತ್ರ ತಿಳುವಳಿಕೆ ಮಾಡ್ಕೋಬೇಕು. ಅಂದರೆ ಬುದ್ಧಿ ಇರಲ್ಲ ಜನಗಳಿಗೆ, ಅವರಿಗೆ
ಚಿಕ್ಕ ವಯಸ್ಸಿಂದ ನಾವು ಏನು ಜ್ಞಾನ ಕೊಡ್ತೀವಿ ಆ ದೊಡ್ಡವರು ಹಿರಿಯರಿಂದ ಎಲ್ಲಿ ಅವನಿಗೆ ಜ್ಞಾನ ಬರುತ್ತೋ ಇರಲ್ಲ, ಎಲ್ರಿಗೂ ಭಗವಂತನ ಜ್ಞಾನ ಚಿಕ್ಕ ವಯಸ್ಸಲ್ಲಿ ಇರಲ್ಲ, ಎಲ್ಲ ಇರೋದು. ಸೊ ಆ ಜ್ಞಾನ ತಗೊಂಡು ಯಾವಾಗ ಅವನಿಗೆ ತಿಳುವಳಿಕೆ ಬರುತ್ತೋ